ಕ್ಯಾನ್ಸರ್ ಬಂದು ನಮ್ಮ ಹೆಣ್ಮಕ್ಳು ಕ್ಯಾನ್ಸರ್ ಸರ್, ಗಂಟ್ಲು ಕ್ಯಾನ್ಸರ್ 42 ವರ್ಷದಾಗ ಆಯ್ತು. ಇದೇ ನರ್ಸಾಬ್ರ. ಆ 2 ಗಂಟೆಯಲ್ಲಿ ನಿಮ್ಮ ಮಿಸ್ಸಸ್ ಎಲ್ಲಿ ಡೆತ್ ಆಗ್ತಾರೆ? ನಡೆದಾರಾಗ ಸರ್, ಆಂಬುಲೆನ್ಸ್ ಅಲ್ಲೇನೆ ಜೀವ ಬಿಡ್ತಾರೆ. ಲಂಗ್ಸ್ ಪ್ರಾಬ್ಲಮ್ ಇಂದ. ಹೌದು ಸರ್. ಶ್ವಾಸಕೋಶ ಎಲ್ಲ ಧೂಳಿನಿಂದ ಇದಾಗಿ ದಿನ ಹೊಲ್ದಾಗ ಬರೋದು, ಮಲಿಕೆಂಬೋದು, ಧೂಳ ಕುಡಿಯೋದು, ಅದು ಮಾಡೋದು ಎಲ್ಲ ಉಸಿರಾಟ ಕೂಡ ಬಹಳ ಕಡಿಮೆ ಆಗ್ತಾ ಬಂದೈತಿ ಸರ್. ನಮ್ಮ ತಾಯಿದು 60-70 ವರ್ಷ ನಮ್ಮ ತಾಯಿದು ಏಜ್. ಕೂಳ್ಬಿಟ್ಟು ಎಲ್ಲ ನೆಲಗಿ ಎಲ್ಲ ಸತ್ತೋಗ್ಬಿಟ್ರು ಸರ್. ಗಣಿಗಾರಿಕೆ ಧೂಳಿನಿಂದ ನಾವು ರೋಗ ಪೀಡಿತರಾಗಿ ಬಳಲ್ತಾ ಇದ್ವಿ. ನಾವು ಮಾಯಾ ಜಣ 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 ಕಾಂಚನದಲ್ಲಿ ಎಲ್ಲ ಮಾಯಾ, ನಾಳೆ ನಾವು ಮಾಯಾ. ಹೇಳುವನೇ ಕೇಳುವೆವು, ಇಡೀ ಭೂಗೋಳವನೇ ಕೇಳುವೆವು. ಮಾನ್ಯ ವೀಕ್ಷಕರೇ, ವಿಶೇಷ ಅಂತ ಹೇಳಿದ್ರೆ ನಾನಿವತ್ತು ಸಂಡೂರಲ್ಲಿದ್ದೇನೆ. ಸಂಡೂರು ಅಂದ್ಕೂಡಲೇ ನಿಮ್ಗೆಲ್ಲರೂ ಗೊತ್ತು, ಗಣಿಬಾಧಿತ ಪ್ರದೇಶ ಅಂತ ಹೇಳಿ. ಇದರಲ್ಲಿ ಈ ಬಾರಿ ಕೇಂದ್ರ ಸರ್ಕಾರ ಬಂದ ಸುಮಾರು ಮಂತ್ರಿಗಳು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅದರಲ್ಲಿ ಬಹುದೊಡ್ಡ ಸದ್ದು ಮಾಡಿದ್ದು ಒಂದು ಅಂತ ಹೇಳಿದ್ರೆ ದೇವದಾರಿ. ಹಾಗಾದ್ರೆ ಎಲ್ಲರಿಗೂ ಇರ್ಬೋದು, ದೇವದಾರಿ ಎಲ್ಲಿದೆ, ಇದು ಯಾವ ಪ್ರದೇಶದಲ್ಲಿದೆ ಅಂದ್ರೆ ದೇವಲೋಕಕ್ಕೆ ಹೋಗೋ ದಾರಿನ ಅನ್ನುವಂಥದ್ದು ಅದು ವಿಶೇಷ ಅಂತ ಹೇಳಿದ್ರೆ, ಇದೇ ದೇವದಾರಿಯ ಸುದ್ದಿ ದೊಡ್ಡ ಮಟ್ಟದಲ್ಲಿ ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರದ ಮಧ್ಯೆ ಜಟಾಪಟಿಗೆ ಕಾರಣವಾಗಿತ್ತು. ಯಾಕಂತ ಹೇಳಿದ್ರೆ ಅಲ್ಲಿ ಲಕ್ಷಾಂತರ ಮರವನ್ನ ಕಡಿತಾರೆ ಅನ್ನುವಂಥದ್ದು. ಹಾಗಾದ್ರೆ ಈ ಲಕ್ಷಾಂತರ ಮರ ಕಡಿಯುವುದೇನಿದೆ, ಯಾತಕ್ಕೋಸ್ಕರ ಕಡಿತಾರೆ ಅಂದ್ಕೊಳ್ಳೇನೆ ಈಗಾಗ್ಲೇನೆ ಗಣಿಗಾರಿಕೆಯಿಂದ ವಿಪರೀತವಾಗಿ ತುತ್ತಾಗಿರುವಂತದಂದ್ರೆ ಸಂಡೂರು ಮತ್ತೆ ಬಳ್ಳಾರಿ ಭಾಗ. ಯಾಕಂತ ಹೇಳಿದ್ರೆ ಇಲ್ಲಿ ಅಸ್ತಮಾ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಅಥವಾ ಈ ವೀರ್ಯದ ಸಮಸ್ಯೆಗಳು, ಅಂಡಾಶಯಗಳು ಅಂದ್ರೆ ಹೆಣ್ಣು ಮಕ್ಕಳು ಜನನ ಮಾಡೋ ಸಮಸ್ಯೆಗಳು, ಇದೆಲ್ಲದಕ್ಕಿಂತ ಪ್ರತಿ 10 ಮನೆಗೆ 2 ಮಕ್ಕಳು ವಿಕಲಾಂಗರಾಗಿ ಹುಟ್ಟುತ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನಂತ ಹೇಳಿದ್ರೆ ಈ ಭಾಗದ ಗಣಿಗಾರಿಕೆ. ತುಂಬಾ ವಿಚಿತ್ರ ಅಂತ ಹೇಳಿದ್ರೆ ಈ ದೇವದಾರಿ ಯಾಕಿಷ್ಟು ದೊಡ್ಡ ಮಟ್ಟದ ಹೆಸರು ಬಂತಂದ್ರೆ, ಇದೇ ದೇವದಾರಿಯಲ್ಲಿ ಏನು ಲಕ್ಷಾಂತರ ಮರದ ಹೆಸರು ಕೇಳ್ತಿರಲ್ಲ, ಇದೆಲ್ಲ ಔಷಧಿ ಗುಣಗಳು ಹೊಂದಿರುವಂತ ಮರಗಳಲ್ಲಿ ಇರುವಂತದ್ದು. ವಿಶೇಷವಾಗಿ ರಾಜ್ಯದ ವಿದೇಶದ ತಜ್ಞರು ಹೇಳಿದ್ದೇನಂತ ಹೇಳಿದ್ರೆ, ಏನ್ ಪೇನ್ ಕಿಲ್ಲರ್ ಅಂದ್ರೆ ಔಷಧಿಗಳನ್ನ ಇಲ್ಲೇ ಬೆಳೆಸಬಹುದು ಅಂತ ಹೇಳಿ. ತುಂಬಾ ದುರಾದೃಷ್ಟ ಅಂತ ಹೇಳಿದ್ರೆ ನಮ್ಮ ನಾಡು ಸರ್ಕಾರ ಔಷಧಿ ಗುಣ ಇರುವಂತ ಸಸ್ಯವನ್ನ ಬೆಳೆಸಿ ಇಲ್ಲಿ ಒಂದು ರಿಸರ್ಚ್ ಸೆಂಟರ್ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಒಂದು ಅಧ್ಯಯನ ಸಂಶೋಧನೆ ಕೇಂದ್ರ ಮಾಡಿ ಇಲ್ಲಿ ಎಲ್ಲ ಇರುವಂತ ಹೆಣ್ಮಕ್ಳು ಇರ್ಬೋದು, ಗಂಡ್ಮಕ್ಳಿಗಿರ್ಬೋದು ಉದ್ಯೋಗ ಸೃಷ್ಟಿ ಮಾಡೋದು ಬಿಟ್ಟು ಗಣಿಗಾರಿಕೆ ಕೊಡ್ಲಿಕ್ಕೆ ಹೋಗ್ತಾ ಇದೆ. ಹೀಗಾಗಿ ಇದೇ ವರ್ಷ ಅಂತ ಹೇಳಿದ್ರೆ ಇದು ಡಿಸೆಂಬರ್ ತಿಂಗಳು ಇವತ್ತು ಅಂತ ಹೇಳಿದ್ರೆ ಮುಂದೆ ಜನವರಿಗೆ ಇಲ್ಲಿಯ ಒಂದು ಗಣಿಗಾರಿಕೆ ಕಂಪನಿ ಏನಿದೆ ಅವರ ಅವಧಿ ಮುಕ್ತಾಯವಾಗುತ್ತೆ. ಅದಾಗ್ಲೇನೆ ಇಲ್ಲಿ ಲಕ್ಷಾಂತರ ಇರುವಂತ ಗಿಡಗಳನ್ನ ಆಗ್ಲೇನೆ ಗುರುತಿಸುವಂತ ಕೆಲಸ ಪ್ರಾರಂಭವಾದಾಗ ನರಸಿಂಗಪುರ ಹಾಗೆ ರಣಜಿತ್ಪುರ ಏನಿದೆ ಇಲ್ಲಿಯ ರೈತರು ಅಂತ ಹೇಳಿದ್ರೆ ಇಲ್ಲಿಯ ಸ್ಥಳೀಯರು ಹೋರಾಟವನ್ನ ಪ್ರಾರಂಭ ಮಾಡಿದರೆ. ಕಳೆದ 3 ತಿಂಗಳಿಂದ ಬೆಳಗ್ಗೆ ರಾತ್ರಿ ಸಂಜೆ ಏನಿಲ್ಲ ಅವ್ರು ಇದೇ ಜಾಗದಲ್ಲಿ ಅಂತ ಹೇಳಿದ್ರು. ದೇವದಾರಿಯ ಮುಖ್ಯ ರಸ್ತೆ ಮುಂದೆ ದೇವದಾರಿ ಹೇಗಿದೆ ಅಂತ ನೋಡುವ ನಾವು. ಆ ರಸ್ತೆಯಲ್ಲಿ ಹೋರಾಟ ಕೂತ್ಕೊಂಡಿದ್ದಾರೆ. ಸತತವಾಗಿ 3 ತಿಂಗಳಿಂದ ಹಗಲು ರಾತ್ರಿ ಅನ್ನಲಾರದೆ ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆ ಹೋರಾಟ ಮಾಡ್ತಾ ಇದೆ ಅಂದ್ರೆ ಈ ಭೂಮಿಯ ಭಾಗವನ್ನ ಗಣಿಗಾರಿಕೆಗೆ ಬಿಟ್ಟು ಕೊಡಬಾರದು, ಈ ಪರಿಸರವನ್ನ ಉಳಿಸ್ಕೋಬೇಕು ಅನ್ನುವಂಥದ್ದು. ಹೀಗಾಗಿ ತುಂಬಾ ವಿಶೇಷ ಅನಿಸುತ್ತೆ. ರಾಜ್ಯದಲ್ಲಿ ನಾನು ಈ ರೀತಿಯ ಹೋರಾಟವನ್ನ ನೋಡಿಲ್ಲ. ಸುಮಾರು ಜನ ಇದ್ದಾರೆ. ಯಾಕಂತ ಹೇಳಿದ್ರೆ ಹಿಂದೆ SR ಹಿರೇಮಠ ಅವ್ರ ಗುಂಪಲ್ಲೂ ಹೋರಾಟ ಮಾಡಿದಂಥವ್ರು ಅವರು ಇಲ್ಲಿದ್ದಾರೆ. ಹೀಗಾಗಿ ಒಬ್ಬೊಬ್ಬರದೇ ಕತೆ ಕೇಳುವ. ಯಾಕಂದ್ರೆ ಈ ಕಥೆಯಲ್ಲಿ ನನಗೆ ಸುಮಾರು ಜನರ ಮನೆಯಲ್ಲಿ ಮಾರಕ ರೋಗಕ್ಕೆ ತುತ್ತಾದಂಥವ್ರ ಸುಮಾರು ಕುಟುಂಬದವ್ರು ಇದ್ದಾರೆ. ಹೀಗಾಗಿ ಅವ್ರು ಇದನ್ನ ಗಣಿಗಾರಿಕೆ ಕೊಡಬಾರ್ದು ಅಂತ ಹೇಳಿ ಅವ್ರು ಹೋರಾಟ ಮಾಡ್ತಾ ಇದ್ರೆ ಅವರೊಟ್ಟಿಗೆ ಮಾತಾಡ್ತಾ ಹೋಗುವ. ಯಾಕಂದ್ರೆ ಯಾಕೆ ಈ ಹೋರಾಟ ಮಾಡ್ತಾ ಇದಾರೆ ಅನ್ನೋದು ತುಂಬಾ ದುರಾದೃಷ್ಟ ಅಂತ ಹೇಳಿದ್ರೆ, ಯಾವ ಅರಣ್ಯವನ್ನ ಸರ್ಕಾರ ಕಾಯ್ಬೇಕಾಗಿತ್ತು ಅದನ್ನು ಕೊನೆಗೆ ಇಲ್ಲಿಯ ಗ್ರಾಮಸ್ಥರು ಇದರ ದಾಳಿಗೆ ತುತ್ತಾದಂಥವರು ಬಂದು ಕಾಯುವಂತ ಪರಿಸ್ಥಿತಿ ಬಂದಿದೆ. ಅವ್ರ ಕೆಲಸವನ್ನ ಬಿಟ್ಟು ಎಲ್ಲವನ್ನ ಬಿಟ್ಟು ಇದು ರಾಜ್ಯದಲ್ಲೇನೆ ವಿಶೇಷ ಹೋರಾಟ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಏನು ಇದರಿಂದ ನೊಂದಿದಂತ ಕುಟುಂಬಗಳ ಸದಸ್ಯರಿದ್ದಾರೆ, ಅವ್ರ ಹತ್ರನೇ ಮಾತಾಡ್ತಾ. ಆದ್ರೆ ನಾವು ಒಂದು ವೇಳೆ ಇದೇ ರೀತಿ ಗಣಿಗಾರಿಕೆ ಮಾಡ್ತಾ ಹೋಗ್ಬಿಟ್ರೆ ಆರೋಗ್ಯದಲ್ಲಿ ಎಷ್ಟು ದೊಡ್ಡ ಮಟ್ಟದ ಸಮಸ್ಯೆ ಅಂದ್ರೆ ಮುಂದಿನ ಜನರೇಷನ್ಗಳೇ ಇಲ್ಲಿ ಆರೋಗ್ಯಕರವಾಗಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಏನು ಹೇಳ್ತಾ ಇದ್ರೆ ನಿಮ್ಮ ಮನೆಯಲ್ಲಿ ಏನಾಗುತ್ತೆ ಗಣಿಗಾರಿಕೆಯಿಂದ? ಯಾಕೆ ಈ ಹೋರಾಟ? ಕ್ಯಾನ್ಸರ್ ಬಂದು ನಮ್ಮ ಹೆಣ್ಮಕ್ಳು ಕ್ಯಾನ್ಸರ್ ಸರ್, ಗಂಟ್ಲು ಕ್ಯಾನ್ಸರ್ 42 ವರ್ಷದಾಗ ಆಯ್ತು. ಇದೇ ನರ್ಸಾಬ್ರ. ಈಗ ಗಂಟ್ಲು ಕ್ಯಾನ್ಸರ್ ಬಂದ್ರೆ ಬಿಡಿ ಸಿಗರೇಟ್ ಸೇದೋರು ಅಂತಾರೆ. ಅದು ನಮ್ಮ ಹೆಣ್ಮಕ್ಳಿಗೆ ಏನು ತಿಮ್ಮಲ್ಲ ಸರ್, ಅಡಿಕೆ ಚೀಟ್ ಕೂಡ ಹಾಕ್ತಿದ್ದಿಲ್ಲ.
ಅದಕ್ಕೆ ಎಲ್ಲ ಕ್ಯಾನ್ಸರ್ ಎಲ್ಲ ಜಸ್ಟ್ ಸರ್ ಇದು ಭಾಳ ಜಸ್ಟ್ ಸರ್ ಭಾರಿ ತೊಂದ್ರೆ ಸರ್. ಏನ ತಿಂದ್ರೆ ಕಣ್ಣುಗಳು ಪ್ರಾಬ್ಲಮ್, ಮನುಷ್ಯರಿಗೆ ಪ್ರಾಬ್ಲಮ್, ಗಂಟ್ಲು ಕ್ಯಾನ್ಸರು ಅಷ್ಟೇ ಸರ್, ಇನ್ನೇನಿಲ್ಲ. ಭಾಳ ಒಂದು 3 ತಿಂಗಳು 4 ತಿಂಗಳು ಇದೆ ಸರ್, ಭಾಳ ರೋಗ ಗೋವಿಂದರಾಜ್ ಮಾಡಿದ್ದು. ಹಾ ಕಷ್ಟಪಟ್ಟಿವಿ ಸರ್. ಮತ್ತೆ ಭಾಳ ಆಯ್ತು ಸರ್, ಒಂದು 14-15 ಲಕ್ಷ ಖರ್ಚಾಯ್ತು. ಸಾಲ ಸೋಲ ಮಾಡ್ಕೊಂಡ್ವಿ, ಎಲ್ಲ ಸಾಲ ಹರ್ಕೊಂಡಿನಿ ಸರ್. ಈಗಲೇ ಒಂದು ಏನ್ ಅನ್ನಿಸ್ತು ಹಾಗಾದ್ರೆ ಗಣಿಗಾರಿಕೆಯಿಂದ ಆಗಬಾರ್ದು ಸರ್, ಆಗಬಾರ್ದು, ತೊಂದರೆ ಆಗ್ತೈತೆ ಮಕ್ಕಳಿಗೆ ಸುತ್ತಾನು ಆಗಬಾರ್ದು. ಯಾಕಪ್ಪ ತೊಂದರೆ ಆಗಬಾರ್ದು, ತೊಂದರೆ ಆಗದಾಗ ಇದಾಗ್ಬೇಕು ಸರ್ ಅಷ್ಟೇ. ನಮ್ಮ ಹೆಸರು ಪಂಪಣ್ಣ ಅಂತ ಸರ್. ಏನಿಲ್ಲ ಸರ್, ಓದಿಲ್ಲ, ಕೂಲಿ ಕೆಲಸ ಮಾಡ್ಕೊಂತ ಇದೀವಿ. ನೀವಾದ್ರೆ ಗಣಿಗಾರಿಕೆಯನ್ನು ವಿರೋಧಿಸ್ತೀರಿ? ಬಡವರ ಜನರೇ ಭಾಳ ಜಾಸ್ತಿ ಇಲ್ಲಿ ಇರೋದು. ಈಗ ದುಡ್ಕಂತ ಮರಿ ಆಸ್ಪತ್ರೆಗೆ ಹೋದ್ ಸರ್, ಯಾರಾಗ್ಲಿ ಅವ್ರಿಗೆ ಇಷ್ಟ ರೊಕ್ಕ ಇದ್ದಂತ ಮಾಡ್ಕೊಂತ. ಏನು ನೀವು ಹೇಳ್ತಾ ಇದ್ರಲ್ಲ ಸರ್, ಈಗ ಒಂದು ಇವ್ರ ಮಿಸಸ್ ಕ್ಯಾನ್ಸರ್ಗೆ ಬಲಿ ಆಗ್ತಾರೆ, ಗಣಿಗಾರಿಕೆ. ನಿಮ್ಮ ಮನೆಯಲ್ಲಿ ಏನ್ ಸಮಸ್ಯೆ ಆಗಿದೆ? ನಮ್ಮ ಮನೆಯಲ್ಲಿ ನಮ್ಮ ಮಿಸ್ಸಸ್ ಲಂಗ್ಸ್ ಫೇಲ್ಯೂರ್ ಆಗಿ ಡೆತ್ ಆದ್ರು ಸರ್. ಕಾರಣ ಏನಂದ್ರೆ ಬೇಗ ಆಸ್ಪತ್ರೆಗೆ ಹೋಗ್ಯಾನಂದ್ರೆ ಆಂಬುಲೆನ್ಸ್ಗೆ ಹೋಗಕ್ಕೆ ದಾರಿ ಇಲ್ಲ ಸರ್. ಆಂಬುಲೆನ್ಸ್ ತುರಂತ ಕಳಿಸಿದಾರೆ ಸರ್. ಆಂಬುಲೆನ್ಸ್ಗೆ ಹೋಗಕ್ಕೆ ದಾರಿ ಇಲ್ಲ, ಟ್ರಾಫಿಕ್ ಫುಲ್ ಜಾಮ್ ಸರ್. ಯಾವ ಟ್ರಾಫಿಕ್? ಜನರದು ಕಾರು, ಬಸ್ಸು, ಬೈಕ್ ಅಥವಾ ಗಣಿಗಾರಿಕೆ ಲಾರಿಗಳು? ಗಣಿಗಾರಿಕೆ ಲಾರಿಗಳು ಎಲ್ಲ ಅಡ್ಡ ನಿಂತ್ಕೊಂಡ್ಬಿಟ್ಟು ಸರ್. ಒಂದೊಂದು ಲೈನ್ಗೆ 2-3 ನಿಂತ್ಕೊಂಡ್ರೆ ಎಲ್ಲಿ ಹೋಗ್ಬೇಕು ಎಲ್ಲಿ ಬಿಡ್ಬೇಕು. ಎಷ್ಟು ಗಂಟೆ ಟೈಮ್? ರಾತ್ರಿ 10 ಗಂಟೆ ಆಗಿತ್ತು ನೋಡಿ. 10 ಗಂಟೆಯಿಂದ ಎಷ್ಟು ಗಂಟೆ ಆಯ್ತು ಹೋಗೋತಿ ನೀವು ಅಲ್ಲಿ ಹೋಗೋದಟ್ಟಿಗೆ ಎಷ್ಟು 12 ಗಂಟೆ ಆಗಿತ್ತು. ಆ 2 ಗಂಟೆಯಲ್ಲಿ ನಿಮ್ಮ ಮಿಸ್ಸಸ್ ಎಲ್ಲಿ ಡೆತ್ ಆಗ್ತಾರೆ? ನಡೆದಾರಾಗ ಸರ್, ಆಂಬುಲೆನ್ಸ್ ಅಲ್ಲೇನೆ ಜೀವ ಬಿಡ್ತಾರೆ. ಲಂಗ್ಸ್ ಪ್ರಾಬ್ಲಮ್ ಇಂದ. ಹೌದು ಸರ್. ಆ ಲಂಗ್ಸ್ ಪ್ರಾಬ್ಲಮ್ ಆಗ್ಲಿಕ್ಕೆ ಕಾರಣ ಏನಾಗುತ್ತೆ? ಧೂಳಿನಿಂದ ಸರ್. ಯಾಕೆ ನಿಮ್ಮ ಮನೆ ಯಾವ ರೀತಿ ಇರುತ್ತೆ, ಯಾವ ಜಾಗದಲ್ಲಿ ಇರುತ್ತೆ? ನಮ್ದು ಊರಾಗ ಸರ್, ನರಸಾಪುರದಾಗ ಇರೋದು ನಮ್ದು. ಏನು ಸುತ್ತ ಗಿಡಗಳು ಇದಾವ, ಎಲ್ಲ ಇದಾವೆ. ಗಿಡಗಳು ಇದ್ರು ಸಹಿತ ಹಂಗ ಡಸ್ಟ್ ಒಳಗಡೆ ಬರುತ್ತೆ. ಈಗ ಮುಟ್ಟಿದ್ರೆ ಕೆಂಪು ಧೂಳ ಬರುತ್ತೆ ಸರ್, ಇಲ್ಲ ಬ್ಲಾಕ್ ಡಸ್ಟ್ ಬರುತ್ತೆ. ಈ ತರ 2 ನಮೂನೆ ಬರುತ್ತೆ ಸರ್ ನಮ್ಮ ಮನೇಲಿ. ಆ ಮನೇಲಿ ಎಷ್ಟು ವರ್ಷದಿಂದ ನಿಮ್ಮ ಮನೆಯವರು ಇದ್ರು? ಈಗ 3 years ಆಯ್ತು ಸರ್, ನಾನು ಹೊಸ ಮನೆ ಕಟ್ಟಿಸಿದ್ದ. 3 years ಇರೋದಕ್ಕೋಸ್ಕರ ಅದು ಎಫೆಕ್ಟ್ ಆಗಿದೆ ಸರ್. ಆಕ್ಚುಲಿ ನಂದು ತೋಟ ಇದೆ ಸರ್. ಅಲ್ಲ, ಆ ಮನೆಯಲ್ಲಿ 3 ವರ್ಷದಿಂದ 3 ವರ್ಷದಿಂದ ಇದೆ. 3 ವರ್ಷದಲ್ಲೇನೆ ಲಂಗ್ಸ್ ಫೇಲ್ಯೂರ್? ಹೌದು ಸರ್. ಏನ್ ಹೇಳಿದ್ರು ಡಾಕ್ಟರ್ಗಳು? ಲಂಗ್ಸ್ ಫೇಲ್ಯೂರ್ ಆಗೈತಪ್ಪ, ಇದು ಡಸ್ಟ್ ಲಿಂದ ಅಂತ ಹೇಳಿದ್ರು. ಯಾಕಂದ್ರೆ ಹೆಣ್ಮಕ್ಳು ಅಂತ ಹೇಳಿದ್ರೆ ಸಿಗರೇಟ್, ಬೀಡಿ ಏನು ಸೇರೋದಿಲ್ಲ, ಏನ್ ನಸ್ಬಿಡಿ ಇಲ್ಲ, ಏನು ಇರುವುದಿಲ್ಲ, ಅವ್ರ ತಂಬಾಕು ವ್ಯಸನಿಗಳೇ ಇರುವುದಿಲ್ಲ. ಹೌದು ಸರ್. ಆದ್ರೆ ಲಂಗ್ಸ್ ಗೆ ಡೈರೆಕ್ಟ್ ಆಗಿ ಅಟ್ಯಾಕ್ ಆಗ್ಬೇಕಂದ್ರೆ ಆ ಧೂಳ ಅಷ್ಟೊಂದು. ಹೌದು ಸರ್. ಶ್ವಾಸಕೋಶಕ್ಕೆ ಇದನ್ನೇ ಕೊಟ್ಟಿಲ್ಲ ಸರ್, ಉಸಿರಾಡಕ ಕೊಟ್ಟಿಲ್ಲ ಅಂತಂದೇಳಿ ಆಯಾಸ ಪಡ್ತಿದ್ರು. ಉಸಿರು ಎಳ್ಕೊಳ್ಳೋದಕ್ಕೆ? ಹೌದು ಸರ್. ಅಷ್ಟು ಫ್ರೀಯಾಗಿ ಬರ್ತಿರ್ಲಿಲ್ಲ ಸರ್, ಉಸಿರಾಟನೇ ಬರ್ತಾ ಇರ್ಲಿಲ್ಲ. ಅದಕ್ಕೆ ನಿಮ್ಗೆ ಅನಿಸ್ತಾ ಈ ಗಣಿಗಾರಿಕೆ ಧೂಳು ಅಂತ? ಹೀಗಾಗಿ ನೀವು ಹೋರಾಟದಲ್ಲಿ ಪಾಲ್ಗೊಂಡಿದ್ದೀರಾ? ಅಂದ್ರೆ ಯಾಕಂತ ಹೇಳಿದ್ರೆ ಇದನ್ನ ಗಣಿಗಾರಿಕೆ ಕೊಡಬಾರ್ದಂತ ನಿಮ್ಮ ಹೋರಾಟ ಮಾಡ್ತಾ ಇದ್ದೀರಾ ನೀವುನು? ಹೌದು ಸರ್. ಹೌದು. ಎಷ್ಟು ತಿಂಗಳಿಂದ ಬರ್ತಾ ಇದ್ರ? ಸುಮಾರು ಈಗ 3 months ಬರ್ತಾ ಇದೀವಿ ಸರ್. 3 months ಓಡಾಡ್ಕೊಂತಿದ್ವಿ ಸರ್. 2 months ಕಟ್ಟುನಿಟ್ಟಾಗಿ ನಾವು ಇಲ್ಲಿ ರಾತ್ರಿ ಆಗಲು ಕಾಯ್ತಾ ಇದೀವಿ ಸರ್. ಇಲ್ಲಿ ಕಟ್ಟುನಿಟ್ಟಾಗಿ 2 ತಿಂಗಳಿಂದ ಇಲ್ಲಿ ರಾತ್ರಿ ಆಗಲು ಪಾಳೆ ಪ್ರಕಾರ ನಾವು ಕಾಯ್ಕೊಂತ ಇದೀವಿ ಸರ್. ಇಲ್ಲಿ ಗಣಿಗಾರಿಕೆ ಅಂದ ಕೂಡ್ಲೇನೆ ಎಲ್ಲೋ ಕೂತ್ಕೊಂಡು ಕೊಡುವಂತವ್ರಿಗೆ ಪರ್ಮಿಷನ್ಗಳು ತುಂಬಾ ಸರಳವಾಗಿರುತ್ತೆ. ಆದ್ರೆ ಅಲ್ಲಿ ಸ್ಥಳೀಯ ನಿವಾಸಿಗಳು ಯಾವ ಕಷ್ಟಗಳನ್ನ ಎದುರಿಸ್ತಾರ ಅನ್ನೋದಕ್ಕೆ ಲಂಗ್ಸ್ ಫೇಲ್ಯೂರ್ ಅಂತ ಕೇಳ್ತೀರಾ, ಇನ್ನೊಬ್ರದ್ದು ಗಂಟಲ್ ಕ್ಯಾನ್ಸರ್ ಅಂತ ಕೇಳ್ತೀರಾ. ಇವೆಲ್ಲ ಅದರಲ್ಲೂ ವಿಶೇಷವಾಗಿ ಅದು ಲೇಡೀಸು, ವಯಸ್ಸೆಲ್ಲ 40ರಿಂದ 42 ಅಂತ ಹೇಳಿದ್ರೆ ಆ ಗಣಿಗಾರಿಕೆ ಸೈಡ್ ಇಫೆಕ್ಟ್ ಯಾವ ರೀತಿ ಇರ್ಬೋದು. ಅದಕ್ಕೋಸ್ಕರನೇ ಇವರೆಲ್ಲ ಈ ಒಂದು ಜಾಗದಲ್ಲಿ ಕಳೆದ 3 ತಿಂಗಳದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಕಾಡಪ್ಪನವ್ರೆ, ನೀವ್ಯಾಕೆ ಈ ಹೋರಾಟದಲ್ಲಿ ಭಾಗಿದ್ದೀರಲ್ಲ? ನಿಮ್ಮ ಮನೆಯಲ್ಲಿ ಏನ್ ಸಮಸ್ಯೆ ಆಗಿತ್ತು? ನಮ್ಮ ಮನೆಯಲ್ಲಿ ನಮ್ಮ ತಾಯಿದು ಭಾಳ ಸಮಸ್ಯೆ ಇದೆ ಸರ್. ನಮ್ಮದು ರೈತರು, ನಾವು ಸಾಗುವಳಿ ಮಾಡ್ಕೊಂತ ಬಂದಿರೋ ಭೂಮಿ ನಮ್ಮದು 5 ಎಕರೆ ಪಟ್ಟ ಇದೆ. ಫ್ಯಾಕ್ಟ್ರಿ ಹಾಕಿ ಆ ಥರ ಹಾಕಿ ಎಲ್ಲ KDB ಮಾಡಿ ನಮ್ಮದು ಭೂಮಿ ಕೂಡ KDB ಅಂತ ಹೇಳಿ ನಮ್ಮ ತಾಯಿಗೆಲ್ಲ ನಮ್ದೆಲ್ಲ ಭೂಮಿ ಎಲ್ಲ KDB ಮಾಡಿಬಿಟ್ರು. ಈ ಥರ ಫ್ಯಾಕ್ಟ್ರಿ ಹಾಕಿಬಿಟ್ರು. ನಮ್ದೇನು ಭೂಮಿ ಉಳಿತೈತೆ ಇಲ್ಲ ಅಂತ ಹೇಳಿ ಅವರಿಗೆಲ್ಲ ಒಂಥರ ನೋವಾಗಿ ಅವರೆಲ್ಲರೂ ನೆಲ ಕಟ್ಟಿ ಎಲ್ಲ ಶ್ವಾಸಕೋಶ ಎಲ್ಲ ಧೂಳಿನಿಂದ ಇದಾಗಿ ದಿನ ಹೊಲ್ದಾಗ ಬರೋದು, ಮಲಿಕೆಂಬೋದು, ಧೂಳ ಕುಡಿಯೋದು, ಅದು ಮಾಡೋದು ಎಲ್ಲ ಉಸಿರಾಟ ಕೂಡ ಭಾಳ ಕಡಿಮೆ ಆಗ್ತಾ ಬಂದೈತೆ ಸರ್. ನಮ್ಮ ತಾಯಿದು 60-70 ವರ್ಷ ನಮ್ಮ ತಾಯಿದು ಏಜ್. ಗಣಿಗಾರಿಕೆಯಿಂದ ಭೂಮಿಯನ್ನು ಕಬಳಿಸಲಿಕ್ಕೆ ಫ್ಯಾಕ್ಟ್ರಿ ಹಾಕಿ ಆ ಫ್ಯಾಕ್ಟ್ರಿ ಹತ್ರ ಇರ್ತಕ್ಕಂಥ ನಮ್ಮದು ಭೂಮಿ ಸಾಗುವಳಿ ಮಾಡ್ಕೊಂತ ಬಂದ್ರೆ ಸುಮಾರು 60-70 ವರ್ಷದಿಂದ ಸಾಗುವಳಿ ಮಾಡ್ಕೊಂತ ಬಂದಿರೋ ಭೂಮಿ ಈ ಥರ ಫ್ಯಾಕ್ಟ್ರಿ ಆಗಿ ಅವರು ನಿಮ್ದು KDB ನಮ್ದು 5 ಎಕರೆ ಇದೆ ಸರ್. ಗಣಿಗಾರಿಕೆಗೋಸ್ಕರ ಭೂಮಿ ಕಬಳಿಸಿದ್ರು ಸರ್. ಭೂ ಸ್ವಾಧೀನ ಮಾಡಿದ್ವಿ, ನಿಮ್ಮದು KDB ಮಾಡಿವಿ, ನಿಮ್ಮದು ಭೂಮಿನೇ ಇಲ್ಲ
ನಿಮ್ಮದು ನೀವು ಇದ್ರ ಹೊಲದಾಗ ಬರಕ ಹೋಗ್ಬಾರ್ದು. ರಾತ್ರಿ ನಮ್ಮದು ಉಳ್ಳಾಗಡ್ಡಿ ಎಕರೆ 2 ಎಕರೆ ಹೊಲದಲ್ಲಿ ಸ್ಪ್ರಿಂಕ್ಲರ್ ನೀರು ಪೈಪ್ಗಳು ಎಲ್ಲ ಹಾಕಿರೋದೆಲ್ಲ ರಾತ್ರಿ ಎಲ್ಲ ಸರ್ವನಾಶ ಮಾಡಿ ಬೆಳಕರಿಗೆ ಎದ್ದು ಹೋದ್ರೆ ಎಲ್ಲ ನಮ್ಮ ಭೂಮಿ ಎಲ್ಲ ಡೋಸ್ ಮಾಡಿಬಿಟ್ರು ಸರ್. ರಾತ್ರಿ ಎಲ್ಲ ಬೆಳಿಗ್ಗೆಲ್ಲ ಹೋದ್ರೆ ಯಾರು ಇಂಥರಂತ ಗೊತ್ತಾಗಿಲ್ಲ. ಕಂಪ್ನಿಯವ್ರು ಮಾಡ್ಯಾರ. ಎಲ್ಲದೆಲ್ಲ ನೋಡಿದ್ರೆ ಯಾವುದೋ CC ಕ್ಯಾಮ್ರಾ ಕೂಡ ಎಲ್ಲ ಆಫ್ ಮಾಡಿ ಎಲ್ಲ ಹೋಗ್ಬಿಟ್ರೆ ಸರ್. ಎಲ್ಲ ಅಧಿಕಾರಿಗಳಿಗೆ ನಾವೆಲ್ಲ ಮನವರಿಕೆ ಮಾಡಿದ್ರು ಕೂಡ ಯಾವುದೇ ಅಧಿಕಾರಿಗಳಿಗೆ ನಮಗೆ ಇಲ್ಲಿರ್ತಕ್ಕಂಥ ನಮಗೆ ಎಲ್ಲ ಅಧಿಕಾರಿಗಳು ಕೂಡ ಬಂದು ನಮಗೆ ಎಲ್ಲ ಯಾರು ಬಂದಿಲ್ಲ ಸರ್. ಹೊಲದಲ್ಲಿ ಬಂದು ಸಹಾಯ ಮಾಡಲ್ಲ ಸರ್. ನಾವು ನಮ್ಮ ಭೂಮಿ ನಾವು ಈ ಥರ ಇದು ಮಾಡಬೇಕು, ನಮ್ಗೆ ಯಾರು ಸಪೋರ್ಟ್ ಬರಲಿಲ್ಲ ಅಂತ ನಾವೇನು ಮಾಡಿದ್ವಿ, ಹೈಕೋರ್ಟ್ನಲ್ಲಿ ಹೋಗಿ ನಾವು ಕೇಸ್ ಹಾಕಿವಿ ಸರ್. ನಾವು ಇದುವರೆಗಾಗಿ 2019 ನೋಡಿಕೊಳ್ಳೆ ಭೂಮಿನೇ ಇರುವುದಿಲ್ಲ ಅಲ್ಲಿ. ಭೂಮಿನೇ ಇಲ್ಲ ಸರ್. ಎಲ್ಲ ಸರ್ವನಾಶ ಎಲ್ಲ ಈರುಳ್ಳಿ ಹಾಕಿರ್ತೀರಾ? ಈರುಳ್ಳಿ, ಶೇಂಗಾ ಎಲ್ಲ ಹಾಕಿದ್ವಿ ಸರ್. ಯಾವ್ದು ಇರುದಿಲ್ಲ ಸರ್. ಎಲ್ಲ ಫೆಂಚಿಂಗ್ ಎಲ್ಲ ನಮ್ಮ ಹೊಲದಲ್ಲಿ ಇರ್ತಕ್ಕಂಥ ಇದು ಗುಡಿಸಲಿ ಕೂಡ ಎಲ್ಲ ಸರ್ವನಾಶ ಮಾಡಿಬಿಟ್ಟಿದ್ರು ಸರ್. JCB ಲೋಡ್ರು ಎಲ್ಲ. ಇದಾದ್ಮೇಲೆ ನೀವು ಹ್ಯಾಕ್ ಕೋರ್ಟಿಗೆ ನಮ್ದು ಈ ತರ ಭೂಮಿ ನಮ್ಮ KDB ಅಂತ ಮಾಡಿದ್ರಲ್ಲ ಸರ್. ನಾವು 2019 ಸರ್ಕಾರದವ್ರು ಈ ತರ ಭೂಮಿ ಅವರು ಕಂಪನಿಯವ್ರ ಫ್ಯಾಕ್ಟರಿ ಏನ್ ಮಾಡಿದ್ರು, ಇವನು ಹೊಲ ಕೊಡಲ್ಲ ಅಂತ ಹೇಳಿ ಭೂಸ್ವಾಧೀನ ಮಾಡಿದ್ರು ಸರ್. ಅವ್ರು ಏನು ಮಾಡಿದ್ರು, ನಾವು KDB ಮಾಡಿಬಿಟ್ಟು ಅಂತ ಹೇಳಿ ಅವ್ರು ಏನು ಮಾಡಿದ್ರು, ನಾವು ಒಂದೇ ನೋಟಿಸ್ ಬಂದಟ್ಲೆ ನಾವು ಹೈಕೋರ್ಟಿಗೆ ಹೋಗಿ ನಾವು ಕೇಸ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿವಿ ಸರ್. ಈ ಥರ ನಾವು ಅದು ಸಾಗುವಳಿಯಲ್ಲಿ ಮಾಡ್ತಕ್ಕಂಥ ಭೂಮಿ ನಮಗೆ ಬೇಕಂತ ಹೇಳಿ ನಾವು ಹೈಕೋರ್ಟಿಗೆ ಕೇಸ್ ಹಾಕಿವಿ. 2019 ಇಲ್ಲಿವರೆಗೆ ನಡೀತಾ ಇದೆ ಸರ್. ಆದ್ರೂ ಕೂಡ ನಡೆದ್ರೂ ಕೂಡ ಫ್ಯಾಕ್ಟರಿ ನಮಗೆ ದೌರ್ಜನ್ಯ ಮಾಡೋಕೆ ಅದೇ ಸರ್. ಭೂಮಿ ಇಲ್ಲ ಏನಿಲ್ಲ, ಈ ಥರ ಎಲ್ಲ ಭೂಮಿ ಎಲ್ಲ ಕಬಳಿಸ್ಕೊಂಡು ಬಿಟ್ರೆ ನಮ್ಮ ಮಕ್ಳಿಗೆ ಏನಾಗ್ತಾರೆ ಏನಿಲ್ಲ ಮುಂದೆ. ಅದಕ್ಕೆ ನಿಮ್ಮ ತಾಯಿ ಅಲ್ಲಿ ಹೋಗಿ ಮಲಗಲಿಕ್ಕೆ ಶುರು ಮಾಡಿದ್ರ? ನೈಟು ಆಗಲಿ ಎಲ್ಲ ಹೋಗಿ ಅಲ್ಲೇ ಮಲ್ಕೊಂಡಿದ್ರು ಸರ್. ಎಲ್ಲಿ? ಭೂಮಿಯಲ್ಲಿ ಸರ್. ನಿಮ್ ಭೂಮಿಯಲ್ಲಿ ಎಲ್ಲ ಡೋಸ್ ಮಾಡಿದ್ರು ಕೂಡ ಅದ್ರಲ್ಲಿ ಏನು ಬೆಳೆ ಗಿಳೆ ಎಲ್ಲ ಸರ್ವನಾಶ ಮಾಡಿದ್ರು ಕೂಡ ಆ ಭೂಮಿಯಲ್ಲಿ ಹೋಗಿ ಮಲ್ಕೊಂಡಿದ್ರು ತಾಯರು. ಅಂದ್ರೆ ಅವ್ರು ಏನು ಕಾಯ್ಲಿಕ್ಕೆ ಈ ತರ ಹೊಲ ಬಿಡಬಾರ್ದು ಅಂತ. ನನ್ನ ಹೊಲ ನಾವು ಬಿಡಬಾರ್ದು. ನಾವು 60-70 ವರ್ಷದಿಂದ ಸಾಗುವಳಿ ಮಾಡ್ಕೊಂತ ಬಂದಿವಿ. ಮುಂದೆ ನನ್ನ ಮಕ್ಕಳು ಹಾಳಾಗಿ ಹೋಗ್ಬಾರ್ದು, ನಾನು ಭೂಮಿ ಉಳಿಸ್ಬೇಕು, ನಾನು ಸಾಯತಡಿಗೆ ಅಂತ ಹೇಳಿ ಆ ಭೂಮಿಯಾಗ ನೈಟು ಆಗಲಿ ಅಲ್ಲೇ ಉಪವಾಸ ಊಟ ಗೀಟ ಎಲ್ಲ ಬಿಟ್ಟು ಅಲ್ಲೇ ಮಲ್ಕೊಂತ. ಗಣಿಗಾರಿಕೆಯಿಂದ ಭಯಂಕರ ಧೂಳು, ಊಟನ ಮಾಡ್ತಿದ್ದಿಲ್ಲ, ಬರೀ ಧೂಳು ಕುಡ್ದು ಉಸಿರಾಟ ಕೂಡ ಬಹಳ ಕಡಿಮೆ ಆಗಿತ್ತು ಸರ್. ಅದು ಸಮಸ್ಯೆ ಆಗಿ ಎಲ್ಲ ಉಸಿರಾಟ ಕೂಡ ಆಯಾಸ ಬಂದ್ಬಿಡ್ತು ಸರ್. ಊಟ ಕೂಡ ಕಡಿಮೆ ಮಾಡಿಬಿಟ್ಲು. ಈ ತರ ಭೂಮಿ ನಮ್ಗೆ ಈ ತರ ಮಾಡಿಬಿಟ್ರಲ್ಲ ಅಂತ ಬಂದು ಮನೆಯಲ್ಲೇನೇ ಇರ್ತದಲ್ಲ ಸರ್. 5 ನಿಮಿಷ ಬರೀ ಹೊಲದಲ್ಲಿ ಬಂದು ನೈಟ್ ಆಗಲಿ ಅಲ್ಲೇ ಚಿಂತೆ ಇಟ್ಕೊಂಡು ಕೂಳ್ಬಿಟ್ಟು ಎಲ್ಲ ನಲಿಗೆ ಎಲ್ಲ ಸತ್ತೋಗ್ಬಿಟ್ರು ಸರ್. ಅವರು ಉಸಿರಾಟ ಸಮಸ್ಯೆ ಸರ್. ಗಣಿಗಾರಿಕೆಯಿಂದ ಉಸಿರಾಟ ಸಮಸ್ಯೆ ಸರ್. ನೀವು ಹೇಳ್ತಾ ಇದ್ರಲ್ಲ ಸರ್, ಈಗ 10 ಮನೆಗೆ 2 ಮಕ್ಕಳು ಹೇಗೆ ಹೇಳ್ತೀರಾ ನೀವು ವಿಕಲಾಂಗರಾಗಿ ಹುಟ್ಟುತ್ತಾ ಇದಾರೆ ಅಂತ? ಗರ್ಭಾಶಯದ ತೊಂದರೆಯಿಂದ ಅಂಗವಿಕಲರಾಗ್ತಾ ಇದ್ದಾರೆ ಎಲ್ಲ ಮಕ್ಕಳೆಲ್ಲ. ಅದಕ್ಕೆ ಮೂಲ ಕಾರಣ ಬಂದ್ಬಿಟ್ಟು ಗಣಿಗಾರಿಕೆ ಮಾಡೋದ್ರಿಂದ ಈ ಗಣಿ ತ್ಯಾಜ್ಯ ಬಂದು ಅದು ನೀರಲ್ಲಿ ಮಿಶ್ರಣಗೊಂಡು ಆಮೇಲೆ ಗಾಳಿಯಲ್ಲಿ ಗಣಿ ಧೂಳು ತೇಲಾಡಿ ಅದು ನಾವು ಉಸಿರಾಟದಿಂದ ಪಡೆದಾಗ ಈ ಅಂಗವೈಕಲ್ಯ ಸಮಸ್ಯೆ ಆಗುತ್ತೆ ಅಂತ ನಾವು ಒಂದು ಕಂಡುಕೊಂಡಿದ್ದೀವಿ ಸರ್. ಆಮೇಲೆ ಇವತ್ತೇನು ಗಣಿಗಾರಿಕೆ ಮಾಡ್ತಾ ಇದ್ರಲ್ಲ, ಅಲ್ಲಿ ದಾಖಲಾತಿಯಲ್ಲಿ ನಾವು ವೈಜ್ಞಾನಿಕವಾಗಿ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಕೂಗಳತೆ ದೂರದಲ್ಲೇ ನಮ್ಮ ಗ್ರಾಮಗಳು, ಗಣಿಗಾರಿಕೆ ಪ್ರದೇಶದಲ್ಲಿ ಕೂಗಳತೆ ದೂರದಲ್ಲೇ ಗ್ರಾಮಗಳು ಇರೋದು. ಬಟ್ ಆ ಗ್ರಾಮಗಳಲ್ಲಿ ಧೂಳು ವಿಪರೀತ ಆವರಿಸಿ ನಮ್ಮ ಎಲ್ಲ ಗ್ರಾಮಸ್ಥರ ಮೇಲೆ ಪ್ರತಿಯೊಂದು ಮನೆಗೊಬ್ಬರಂತೆ ಬರೀ ಗಣಿಗಾರಿಕೆ ಧೂಳಿನಿಂದ ನಾವು ರೋಗ ಪೀಡಿತರಾಗಿ ಬಳಲ್ತಾ ಇದ್ವಿ. ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದೀರಾ ಅಂತ? ಅವೈಜ್ಞಾನಿಕವಾಗಿ ಗಣಿಗಾರಿಕೆ ಮಾಡೋದ್ರಿಂದನೇ ಇದು ರೋಗ ಪೀಡಿತರಾಗ್ತಾರೆ ಅಂತೇಳಿ ನಮಗೆ ಮನಗಣ್ತಾ ಸರ್. ನಮ್ಮ ಗ್ರಾಮದಲ್ಲಿ ಬಂದ್ಬಿಟ್ಟು ಒಂದು ಓಣಿಯಲ್ಲಿ ಒಂದು 10 ಕುಟುಂಬ ನಾವು ಬರೀ ಕಾಮನ್ನಾಗಿ ಒಂದು ಸರ್ವೆ ಮಾಡಿದ್ರು ಆ 10 ಮನೆಗೆ ಏನಿಲ್ಲ ಕನಿಷ್ಠ 2 ರಿಂದ 3 ಕುಟುಂಬದಲ್ಲಿ ಅಂಗವಿಕಲರು ಇದ್ದಾರೆ. ಅಂಗವಿಕಲರು ಇದ್ದಾರೆ? ಇದ್ದಾರೆ. ನೀವು ಉದ್ಯೋಗ ಸೃಷ್ಟಿ ಅಂತಾರಲ್ಲ ಗಣಿಗಾರಿಕೆಯಿಂದ, ನಿಜಾನ ಇದು? ಉದ್ಯೋಗ ಸೃಷ್ಟಿ ಆಗುತ್ತಂತೀರಾ? ಇದರಿಂದ ಉದ್ಯೋಗ ಏನು ಸೃಷ್ಟಿ ಆಗಲ್ಲ ಸರ್, ಪರಿಸರ ನಾಶ ಆಗುತ್ತೆ. ಆಮೇಲೆ ಕೆಲವು ಗಣಿಗಾರಿಕೆಯಿಂದ ಇಲ್ಲಿ ನಿವಾಸಿಗಳಿಗೆ ಏನೋ ಲಾಭದಾಯಕ ಬರುತ್ತೆ ಅಂತೇಳಿ ಕೆಲವೊಂದು ಆಮಿಷಗಳು ಒಡ್ಡಿ ಗಣಿಗಾರಿಕೆ ಆರಂಭ ಮಾಡಿ ಆದ್ಮೇಲೆ ಯಾವುದೇ ರೀತಿಯಲ್ಲಿ ಸ್ಥಳೀಯವಾಗಿ ಯಾವುದೇ ಒಂದು ಇದರಲ್ಲಿ ಇವತ್ತು ಆರೋಗ್ಯದ ಬಗ್ಗೆ ಯಾರು ಕಿಂಚಿತ್ತು ಯೋಚನೆ ಮಾಡ್ತಾರೆ. ಅಂದ್ರೆ ಏನೇನ್ ಸಮಸ್ಯೆ ಆಗುತ್ತೆ ಇಲ್ಲಿ? ಸಮಸ್ಯೆ ಬಂದ್ಬಿಟ್ಟು ಸರ್, ಗಣಿಗಾರಿಕೆಯಿಂದ ಈಗ ಆಲ್ರೆಡಿ ಅಸ್ತಮಕ್ಕೆ ತುತ್ತಾಗಿದ್ದಾರೆ. ಅವರಿಗೆಲ್ಲ ಗಣಿಗಾರಿಕೆಯಿಂದ ಸ್ವಲ್ಪ ಅದನ್ನ ಒಂದು ವೈಜ್ಞಾನಿಕವಾಗಿ ಮಾಡಿದಲ್ಲಿ ಪ್ರೊಸೀಜರ್ ಇದನ್ನು ಮೇಂಟೈನ್ ಮಾಡಿದ್ರೆ ನಾವು ಕೂಗಳತೆ ದೂರದಲ್ಲಿ ಇರ್ತಕ್ಕಂಥ ಗ್ರಾಮಗಳಿಗೆ ನಾವು ಧೂಳನ್ನು ನಾವು ತಡೆ ಹಿಡಿಯುವ ಸರ್. ಧೂಳಿಂದಾನೇ ಸಮಸ್ಯೆ ಅಂತೀರಾ? ಹೌದೌದು, ವಿಪರೀತ ಸರ್. ಈಗ ನೀವು ಇಲ್ಲಿ ಹೋರಾಟ ಮಾಡ್ತಿದ್ದೀರಾ, ಈಗ ಈ ದೇವದಾರಿ ವಿಶೇಷ ಏನು? ದೇವದಾರಿ ಮಧ್ಯದಲ್ಲೇ ಕೂತ್ಕೊಂಡಿದ್ದೀರಾ ನೀವು? ಎಷ್ಟು ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀರಾ ಸರ್? ಈ ಸತತವಾಗಿ ನಾವು 4 ರಿಂದ 3 ತಿಂಗಳು ಮೇಲೆ ಆಯ್ತು ಸರ್. ಈಗೆಲ್ಲ ನಾವು ಸುಮಾರಾಗಿ ಹಗಲು ಮತ್ತು ರಾತ್ರಿನೂ ನಾವು ಪಾಳ್ಯ ರೂಪದಲ್ಲಿ ನಾವೆಲ್ಲ ಇಲ್ಲಿರ್ತಕ್ಕಂಥ ಮೂಲ ನಿವಾಸಿಗರು ಮತ್ತು ರೈತಾಪಿ ಕಾಡನ್ನು ಹೇಗಾದರೂ ಮಾಡಿ ಉಳಿಸ್ಕೋಬೇಕು. ಒಂದು ಭಾಗದಲ್ಲಿ 3 ಭಾಗದಲ್ಲೂ ಗಣಿಗಾರಿಕೆ ಆರಂಭ ಆಗಿಬಿಟ್ಟಿದೆ ನಮ್ಮ ಗ್ರಾಮ ಸುತ್ತ. ಬಟ್ ಒಂದು ಭಾಗನಾದರೂ ನಮಗೆ ಪರಿಸರ ಉಳಿದ್ರೆ ನಮಗೆ ಒಂದು ಗಾಳಿ ಮತ್ತು ಬೆಳಕು
ಮತ್ತು ಕೆಲವೊಂದು ಪ್ರಾಣಿ ಪಕ್ಷಿಗಳಿಗೆ ಒಂದು ಆಹಾರ ಉತ್ಪತ್ತಿ ಆಗುತ್ತೆ. ಆಮೇಲೆ ಈ ಕಾಡು ಪ್ರಾಣಿಗಳು ಏನು ಮಾನವ ಸಂಘರ್ಷ ಏನಾಗ್ತಾ ಇದೆಯಲ್ಲ ಸರ್, ಅದನ್ನು ತಡೆಗಟ್ಬೋದು ಅನ್ನೋ ಒಂದು ದೃಷ್ಟಿಯಲ್ಲಿ ಕಾಡು ಉಳಿದ್ರೆ ನಾವು ಇಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಸುರಕ್ಷಿತವಾಗಿರ್ಬೋದು. ಆದ ಕಾರಣ ದೇವದಾರಿನ ಯಾವುದೇ ಕಾರಣಕ್ಕೆ ಗಣಿಗಾರಿಕೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಸ್ಟೇಜ್ 1 ಸ್ಟೇಜ್ 2 ಏನು ಕೊಟ್ಟಿದ್ದಾರಲ್ಲ ಅನುಮತಿ, ಅದನ್ನು ಕೂಡಲೇ ರದ್ದುಪಡಿಸಿದ್ರೆ ಒಂದು ಅನುಕೂಲ ಆಗುತ್ತೆ. ಅಂದ್ರೆ ಇದು ರಸ್ತೆ ಈಗ ದೇವದಾರಿನೇ, ಇದು ದೇವದಾರಿಗೆ ಗಣಿಗಾರಿಕೆಗೆ ಏನು ಪ್ರದೇಶ ಅನುಮತಿ ಕೊಟ್ಟಿದ್ದಾರಲ್ಲ ಸರ್, ಆ ದೇವದಾರಿಗೆ ಹೋಗ್ತಕ್ಕಂಥ ಗಣಿಗಾರಿಕೆ ಇದು ರಸ್ತೆ. ಸೊ ನೀವ್ ಹೇಳ್ತಾ ಇದ್ರೆ ಕಾಡು ಪ್ರಾಣಿ ಮತ್ತೆ ಮಾನವ ಸಂಘರ್ಷ ಅಂತ ಹೇಳಿ ಯಾವ್ಯಾವ ಪ್ರಾಣಿಗಳಿದಾವೆ ಇಲ್ಲಿ ಬಂದ್ಬಿಟ್ಟು ಸರ್, ಚಿರತೆ, ಕರಡಿ, ಆಮೇಲೆ ಕಂಡುಗುರಿ, ಆಮೇಲೆ ಜಿಂಕೆ, ಆಮೇಲೆ ನರಿ ಅಂತ ಇದಾವೆ ಸರ್. ಆಮೇಲೆ ನಮ್ಮ ರಾಷ್ಟ್ರ ಪಕ್ಷಿ ನವಿಲುಗಳು ಸಹಸ್ರ ಸಂಖ್ಯೆಯಲ್ಲಿ ಇಲ್ಲಿ ಜೀವಿಸ್ತಾ ಇದ್ದಾವೆ. ಇಲ್ಲಿ ನವಿಲಿಂದು ಮೂಲ ಸ್ಥಾನ ಅಂದ್ರೆ ನಮ್ಮ ಇಡೀ ಭಾರತ ದೇಶದಲ್ಲಿ ನಾನು ಇಲ್ಲ ಅನ್ಕೊಂಡಿದ್ದೀನಿ ಸರ್. ಸಂಡೂರೇ ಹೌದೌದು, ಈ ಪ್ರದೇಶದಲ್ಲಿ. ಆದ್ರೆ ಈಗ ಗಣಿಗಾರಿಕೆಯಿಂದ ಎಲ್ಲಾನು ಹಾಳಾಗ್ತಾ ಹೋಗ್ತಾ ಇದೆ. ಹೌದೌದು ಸರ್, ಎಲ್ಲ ನಶಿಸಿ ಹೋಗಿ ಹಾಳಾಗ್ತದೆ. ನೀರು ಅಂತ ಹೇಳಿದ್ರು, ನೀರು ಹೇಗೆ ಕಲುಷಿತ ಆಗ್ತಾ ಇದೆ ಅಂತೀರಾ ಸರ್? ನೀರು ಯಾಕೆ ಮಲಿನ ಆಗ್ತಾ ಇದೆ ಅಂತಂದ್ರೆ, ಈ ಗಣಿಗಾರಿಕೆ ಮಾಡೋ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡೋದ್ರಿಂದ ಮಳೆಯಲ್ಲಿ ಅದು ಹರಿದು ಬಂದು ಪರಿಸರ ಮುಖಾಂತರ ಬಂದು ಇಲ್ಲಿ ನಮ್ಮ ಹಳ್ಳ ಜರಿಗಳಲ್ಲಿ ಅದು ಸೇರ್ಪಡೆಗೊಳ್ಳುತ್ತೆ. ಆ ಸೇರ್ಪಡೆಗೊಳ್ಳೋದ್ರಿಂದ ನಾವು ಮಾನವರು ಸೇವಿಸ್ತೀವಿ, ಆಮೇಲೆ ಪ್ರಾಣಿ ಪಕ್ಷಿಗಳು ಸೇವಿಸ್ತವೆ. ಬಟ್ ಅದ್ರ ಮೇಲೆ ಕೂಡ ಗಂಭೀರ ಪರಿಣಾಮ ಬೀರ್ತಾ ಇದೆ. ಈಗ ಇದರಲ್ಲಿ ಔಷಧಿ ಸಸ್ಯಗಳು ಇದಾವಂತಾರಲ್ಲ, ಏನು ಸರ್? ಹೇಳಲಾರದಷ್ಟು ನಮ್ಮ ದೇವದಾರಿ ಪ್ರದೇಶದಲ್ಲಿ ಸಸ್ಯಗಳು ಇದಾವೆ ಸರ್, ಔಷಧಿ ಸಸ್ಯಗಳು. ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ರು, ನಮ್ಮ ತಾತ ಮುತ್ತಾತ ಅವರೆಲ್ಲ ಅವಾಗೆಲ್ಲ ಇಂಗ್ಲೀಷ್ ಮೆಡಿಷನ್ ಈ ಸಮಯದಲ್ಲಿ ಇದ್ದಂಗೆ ಅವಾಗ ಹಳೆ ಕಾಲದಲ್ಲಿ ಇರಲಿಲ್ಲ. ಅವತ್ತು ನಮ್ಗೆ ಹೊಟ್ಟೆ ನೋವು ಬಂತಂದ್ರೆ ಎಲ್ಲೋ ನಮ್ಮ ದೇವದಾರಿ ಬೆಟ್ಟಕ್ಕೆ ಬರ್ತಿದ್ರು, ಯಾವುದೋ ಒಂದು ಸಸ್ಯ ಬೇರನ್ನ ಆಮೇಲೆ ತಪ್ಪಲ ಸೆದೆ ತಂದು ಅದನ್ನು ನಮಗೆ ಸೇವನೆ ಮಾಡಕ್ಕೆ ಕೊಟ್ಟಾಗ ನಮ್ಮ ಎಷ್ಟೆಷ್ಟೋ ರೋಗಗಳು ನಮಗೆ ಗುಣ ಆಗಿರ್ತಕ್ಕಂಥ ಅನುಭವ ನಮ್ಮಲ್ಲಿದೆ ಸರ್. ಇವತ್ತು ಚೇಳು ಕಡಿದಿರ್ಬೋದು, ಚೇಳಿಗೆ ಇಲ್ಲಿ ಇರ್ತಕ್ಕಂಥ ಸಸ್ಯ ಇದೆ, ಆಮೇಲೆ ಹಾವು ಕಡಿತಕ್ಕೆ ಇದೆ. ಆಮೇಲೆ ಇಲ್ಲಿ ನಮ್ಮ ಪ್ರದೇಶದಲ್ಲಿ ಬಂದ್ಬಿಟ್ಟು ಸರ್ ಒಂದು ವಿಶಿಷ್ಟ ಒಂದು ಇದಿದೆ, ಮುರಡಿ ಪಲ್ಯ ಅಂತೇಳಿ ಬರುತ್ತೆ ಸರ್. ಆ ಮುರಡಿ ಸಸ್ಯ ಪಲ್ಯ ನಾವು ತಿಂದ್ರೆ ಕಿಡ್ನಿಲಿ ಇರ್ತಕ್ಕಂಥ ಸ್ಟೋನನ್ನು ಕರಗಿ ಹೋಗ್ತಕ್ಕಂಥ ಸಸ್ಯಗಳು ಕೂಡ ಇದೆ, ಆ ಮರನೂ ಇದೆ. ಯಾಕೆ ಸರ್ಕಾರ ಪ್ರಯತ್ನ ಪಡ್ತಾ ಇಲ್ಲ ಔಷಧಿಯ ಒಂದು ತೋಟ ಮಾಡಬೇಕು, ರಿಸರ್ಚ್ ಸೆಂಟರ್ ಮಾಡ್ಬೇಕಂತೇಳಿ? ಬಟ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಬರೀ ಗಣಿಗಾರಿಕೆ ಮೇಲೆ ಮಾತ್ರ ಅವ್ರಿಗೆ ಸ್ಪಷ್ಟ ಇದಿದೆ ಸರ್, ಲಾಭ ಬರ್ತಕ್ಕಂಥ ಒಂದು ಇದ್ರ ಮೇಲೆ. ಬಟ್ ಇಲ್ಲಿ ಔಷಧಿ ಸಸ್ಯ ಇದಾವೆ ಅಂತೇಳಿ ಇದುವರೆಗೆ ಆಯಿತು ರಿಸರ್ಚ್ ಮಾಡಬೇಕು, ಇಲ್ಲಿ ಒಂದು ಕೇಂದ್ರ ಸ್ಥಾಪನೆ ಮಾಡ್ಬೇಕಂತೇಳಿ ಯಾವುದೇ ಒಂದು ರಾಜಕಾರಣಿಗಳಾಗಿರ್ಬೋದು, ಸರ್ಕಾರಿ ಅಧಿಕಾರಿಗಳು ಆಗಿರ್ಬೋದು, ಯಾವುದೇ ಇದ್ರ ಬಗ್ಗೆ ಕಿಂಚಿತ್ತು ಯೋಚನೆ ಮಾಡ್ತಾ ಇಲ್ಲ. ಗೊತ್ತಾ, ಗಣಿಗಾರಿಕೆ ಅನ್ನೋದು ಆ ಗುಡ್ಡ ಇರುವವರೆಗೆ ಅಷ್ಟೇ ಆಗುತ್ತೆ, ಆನಂತರ ಇಲ್ಲಲ್ಲ ಗಣಿಗಾರಿಕೆ ಅನ್ನೋದು. ಅದು ಈಗ ಇರ್ತಕ್ಕಂಥ ಪ್ರೆಸೆಂಟ್ ಈ ಪೀಳಿಗೆಗೆ ಗಣಿಗಾರಿಕೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ಸರ್, ಮುಗಿದೋಯ್ತಲ್ಲಿ, ಮುಗಿದೋಯ್ತು. ಮುಂದಿನ ಪೀಳಿಗೆ ನಮಗೆ ಇರೋದು ಈಗ ದೇವದಾರಿ ಪ್ರದೇಶ ಒಂದನೇ. ಆ ದೇವದಾರಿ ಪ್ರದೇಶ ಉಳಿಸ್ಕೊಂಡ್ರೆ ನಾವು ಮುಂದಿನ ಪೀಳಿಗೆ ನಮ್ಮ ಒಂದು ಭವಿಷ್ಯತ್ತಿಗೆ ಒಂದು ಉಳಿಸ್ಬೇಕಂಬೋದು ನಾವು ಪಣ ತೊಟ್ಟು ಇವತ್ತು ಸತತವಾಗಿ 3 ತಿಂಗಳಿಂದಲೂ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಿಮಗೆ ಪ್ರಕೃತಿಯಲ್ಲಿ ಮನುಷ್ಯ ತಾನು ಕೃತಕವಾಗಿ ಒಂದು ಮರ ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ, ಹಸಿರನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಅದ್ರ ಗುಡ್ಡನ್ ಬೇಕಾದ್ರೆ ಬೀಳಿಸ್ ಬಿಡ್ಬೋದು, ಹೌದೌದು, ಬೆಟ್ಟನ್ನ ಬೀಳಿಸಬಹುದು, ಹಸಿರನ್ನಂತೂ ಯಾವನು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಗಿಡನಂತೂ ನಾನು ಹುಟ್ಟಿಸ್ತೇನೆ ಅಂದ್ರೆ ಸಾಧ್ಯ ಇಲ್ಲ, ಅದು ಸಾಧ್ಯ. ಗುಡ್ಡನ ಬೀಳಿಸಿ ಬಿಡುವುದಾ? ಸರ್ಕಾರ ಸರಳವಾದ ಕೆಲಸವನ್ನ ಮಾಡ್ತಾ ಇದೆ ಎಲ್ಲೋ ಒಂದು ಕಡೆ. ಇದನ್ನೆಲ್ಲ ಬೆಳೆಸಿ ಇಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇದ್ದಾನೆ ಯುವಕರಿಗೆ ವಿಶೇಷವಾಗಿ. ಸರ್, ಈಗಿನ ಒಂದು ಯಂತ್ರೋಪಕರಣ ಬಳಕೆ ಮಾಡಿ ಗಣಿಗಾರಿಕೆಯಿಂದ ಯಾವುದೇ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ? ಯಾವ ಉದ್ಯೋಗನೂ ಸೃಷ್ಟಿ ಆಗ್ತಾ ಇದೆ. ತಮ್ಮ ಹೆಸರು ಸರ್? ನನ್ನ ಹೆಸರು KB ಮೋನೇಶ್ ಅಂತ. ನಮ್ದು ಸಂಡೂರು ತಾಲೂಕು ನರಸಿಂಹಪುರ ಗ್ರಾಮ ಸರ್. ಇದೇ ಇಲ್ಲೇ ಗ್ರಾಮದವರು? ಹೌದು, ಇದೇ ಮೂಲ ಗ್ರಾಮದವರು.